ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ರೊಟ್ಟಿ ಮತ್ತು ಚಪಾತಿಗೆ ಕಾಂಬಿನೇಷನ್ನಾಗಿ ಎಣ್ಣೆಗಾಯಿ ಬದನೆಕಾಯಿಯನ್ನು ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ನೋಡೋಣ. ಅದಕ್ಕೆ ಬೇಕಾದಂಥ ಪದಾರ್ಥಗಳು: ಚಿಕ್ಕ ಚಿಕ್ಕದಾಗಿರೋ ಅಂಥ ಬದನೆಕಾಯಿಗಳು, ನೆನೆಸಿಟ್ಟಿರುವ ಹುಣಸೆಹಣ್ಣು, ಉಪ್ಪು, ಅಚ್ಚ ಖಾರದ ಪುಡಿ, ಸಾಸಿವೆ, ಅರಿಶಿನ, ಕಡಲೆಬೇಳೆ, ಜೀರಿಗೆ, ಕೊತ್ತಂಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಶೇಂಗಾ, ಒಣಕೊಬ್ಬರಿ, ಬಿಳಿ ಎಳ್ಳು ಹಾಗೂ ಸ್ವಲ್ಪ ಬೆಲ್ಲ. ಈಗ ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ ಒಂದು ಬಾಣಲಿಗೆ 1/4 ಕಪ್ಪಷ್ಟು ಶೇಂಗವನ್ನು ಹಾಕಿ ಶೇಂಗದ ಮೇಲಿನ ಸಿಪ್ಪೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಆದರೆ ಶೇಂಗಾ ಕಪ್ಪಾಗದೇ ಇರೋ ಥರ ಚಿಕ್ಕ ಫ್ಲೇಮ್ನಲ್ಲೇ ಅದನ್ನು ಹುರ್ಕೊಳ್ಳಿ. ಅದನ್ನು ಹುರಿದು ಅದನ್ನು ಆರ್ಲಿಕ್ಕೆ ಇಟ್ಕೊಂಡ್ಬಿಟ್ಟು ಅದೇ ಬಾಣಲಿಗೆ 1 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿ ಬಿಳಿ ಎಳ್ಳು ಚಟಪಟ ಅನ್ನೋವರೆಗೆ ಚೆನ್ನಾಗಿ ಹುರ್ಕೊಳ್ಳಿ. ನಂತರ ಒಣಕೊಬ್ಬರಿನೂ ಸಹ ಹುರ್ಕೋಬೋದು. ನೀವು ಒಣಕೊಬ್ಬರಿ ಬದಲಾಗಿ ಹಸಿ ತೆಂಗಿನ ತುರಿನ ಸಹ ಉಪಯೋಗಿಸ್ಬೋದು. ಇಲ್ಲ ಕೊಬ್ಬರಿ ಬೇಡ ಅನ್ನೋರು ಕೊಬ್ಬರಿಯನ್ನು ಸ್ಕಿಪ್ ಸಹ ಮಾಡ್ಕೋಬೋದು. ನಂತರ 1 ಸ್ಪೂನ್ ಕಡಲೆಬೇಳೆ, ಕೊತ್ತಂಬರಿ ಬೀಜ, ಜೀರಿಗೆ ಇವು ಮೂರನ್ನು ಹಾಕ್ಕೊಂಡು ಆದಷ್ಟು ಚಿಕ್ಕ ಫ್ಲೇಮ್ನಲ್ಲೇ ಕಪ್ಪಾಗದೇ ಇರೋ ಥರ ಹುರ್ಕೊಳ್ಳಿ. ನಂತರ ಅವೆಲ್ಲವನ್ನು ಆರ್ಲಿಕ್ಕೆ ಇಟ್ಕೊಂಡು ಬದನೆಕಾಯಿಯನ್ನು ಇಂಟು ಮಾರ್ಕಲ್ಲಿ ಆದರೆ ಕಟ್ಟಾಗದೇ ಇರೋ ಥರ ನಿಧಾನವಾಗಿ ಅದನ್ನು ಕಟ್ ಮಾಡಿಕೊಂಡು ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಅಕ್ಕಿ ಹಿಟ್ಟನ್ನು ಹಾಕಿ ನೆನೆಸಿಟ್ಕೊಳ್ಳಿ. ಆದಷ್ಟು ಬದನೆಕಾಯಿಯನ್ನು ಹುಳ ಇದೆಯಾ ಅಂತ ಚೆಕ್ ಮಾಡಿ ಉಪಯೋಗಿಸ್ಕೊಳ್ಳಿ. ಆರಿರುವ ಮಿಶ್ರಣವನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ನಯಸ್ಸಾಗಿ ಪೌಡ್ರ್ ಮಾಡಿಕೊಂಡು ಅದಕ್ಕೇ ಸ್ವಲ್ಪ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ರಸ ಹಾಗೂ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟನ್ನು ಕಲಸಿಟ್ಕೊಳ್ಳಿ. ಬೆಲ್ಲ ಬೇಡ ಅನ್ನೋರು ಬೆಲ್ಲವನ್ನು ಸ್ಕಿಪ್ ಮಾಡಿ. ಬೆಲ್ಲ ಹಾಕೋದ್ರಿಂದ ಈ ಪಲ್ಯ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಅಚ್ಚ ಖಾರದ ಪುಡಿ ಬದಲಾಗಿ ಹಸಿಮೆಣಸನ್ನು ಸಹ ಉಪಯೋಗಿಸ್ಕೋಬೋದು. ಈ ಪೇಸ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ನಂತರ ಕಟ್ ಮಾಡಿರುವ ಬದನೆಕಾಯಿಗೆ ನೀಟಾಗಿ ಅದರಲ್ಲಿ ಈ ಪೇಸ್ಟನ್ನು ತುಂಬ್ಕೊಳ್ಳಿ. ಎಲ್ಲ ಬದನೆಕಾಯಿಗಳನ್ನು ಈ ರೀತಿಯಾಗಿ ಸ್ಟಫಿಂಗ್ ಮಾಡಿಟ್ಕೊಂಡು ನಂತರ ಒಂದು ಬಾಣಲಿಗೆ 2ರಿಂದ 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಸ್ವಲ್ಪ ಸಾಸಿವೆ, ಅರಿಶಿನ, ಕರಿಬೇವನ್ನು ಸಹ ಉಪಯೋಗಿಸಿ. ನಾನಿಲ್ಲಿ ಕರಿಬೇವನ್ನು ಹಾಕೋದು ಮರ್ತಿದ್ದೀನಿ. ನಂತರ ಸ್ವಲ್ಪ ಬೆಳ್ಳುಳ್ಳಿ, ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಂಡು ನಾವು ಮೊದಲೇ ಸ್ಟಫ್ ಮಾಡಿ ಇಟ್ಕೊಂಡಿರೋ ಅಂಥ ಬದನೆಕಾಯಿಗಳನ್ನು ಈರುಳ್ಳಿ ಕಂದು ಬಣ್ಣ ಬಂದ ನಂತರ ನಿಧಾನವಾಗಿ ಅದರಲ್ಲಿ ಹಾಕ್ಕೊಳ್ಳಿ. ಬೇಕಿದ್ದರೆ ಬದನೆಕಾಯಿನ ಮೊದಲೇ 1-2 ನಿಮಿಷಗಳ ಕಾಲ ಬೇಯಿಸಿ ತೆಕ್ಕೋಬೋದು. ಆದರೆ ನಾನಿಲ್ಲಿ ಉಪಯೋಗಿಸಿರೋ ಬದನೆಕಾಯಿಗಳು ಎಳೆಯದಾಗಿರೋದ್ರಿಂದ ನಾನು ಒಗ್ಗರಣೆಯಲ್ಲೇ ಅದನ್ನು ಬೇಯಿಸ್ಕೊಂಡಿದ್ದೀನಿ. ನಂತರ ಅದಕ್ಕೆ ಉಳಿದಿರುವ ಮಸಾಲೆಯನ್ನು ಸಹ ಹಾಕ್ಕೊಂಡು ಕನ್ಸಿಸ್ಟೆನ್ಸಿಗೆ ತಕ್ಕನಾಗಿ ನೀರನ್ನು ಬೆರೆಸಿ ಮಿನಿಮಮ್ 10 ನಿಮಿಷಗಳ ಕಾಲ ಬೇಯಿಸಿದರೆ ರುಚಿಯಾದ ಬದನೆಕಾಯಿ ಎಣ್ಣೆಗಾಯಿ ಪಲ್ಯ ರೆಡಿ.